ರಾಜ್ಯದಲ್ಲಿರುವಂತಹ ಅತಿದೊಡ್ಡ ಸರ್ಕಾರಿ ಆಸ್ಪತ್ರೆ ಅಂದರೆ ಅದು ವಿಕ್ಟೋರಿಯಾ. ಇಲ್ಲಿ ಪ್ರತಿನಿತ್ಯವೂ ಕೂಡ ರಾಜ್ಯದ ಮೂಲೆ ಮೂಲೆಯಿಂದ ಬಡವರು, ನಿರ್ಗತಿಕರು, ಕೂಲಿ ಕಾರ್ಮಿಕರು ಚಿಕಿತ್ಸೆಗಾಗಿ ಬರ್ತಾ ಇದ್ದಾರೆ. ಆದರೆ ಇದೇ ಆಸ್ಪತ್ರೆಯಲ್ಲಿಯೇ ಈಗ ಮೆಡಿಸಿನ್ನ ಸಮಸ್ಯೆ ಎದುರಾಗಿದೆಯಂತೆ. ಯಾಕಾಗಿ? ಬನ್ನಿ ಅದನ್ನೇ ನೋಡ್ಕೊಂಡು ಬರೋಣ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಔಷಧಿ ಕೊರತೆ. ಔಷಧಿ ತರಲು ಹೊರಗಡೆಗೆ ಚೀಟಿ ಬರೀತಾ ಇರೋ ವೈದ್ಯರು. ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಗಾಗ ಮೆಡಿಸಿನ್ ಕೊರತೆ ಆಗ್ತಾನೆ ಇರುತ್ತೆ. ಸರ್ಕಾರ ಎಚ್ಚೆತ್ಕೊಂಡು ಔಷಧಿ ಪೂರೈಕೆ ಮಾಡಬೇಕು. ಮೆಡಿಸಿನ್ ಇಂಡೆಂಟ್ ಹಾಕಿದ್ರೂ ಬರೋದು ಕಷ್ಟ ಆಗಿದೆ. ಈಗ ರಾಜ್ಯದ ಅತಿ ದೊಡ್ಡ ಸರ್ಕಾರಿ ಆಸ್ಪತ್ರೆ ವಿಕ್ಟೋರಿಯಾದಲ್ಲಿ ಮೆಡಿಸಿನ್ ಕೊರತೆ ಎದುರಾಗಿದೆ. ಬೇಸಿಕ್ ಮಾತ್ರೆಗಳು ಕೆಲವೊಂದು ಇದ್ರೆ ಕೆಲವೊಂದು ಇರಲ್ಲ ಅಂತಾರೆ ರೋಗಿಯ ಸಂಬಂಧಿಕರು. ಹಾಗಾಗಿ ರೋಗಿಯ ಸಂಬಂಧಿಕರು ಮಾತ್ರೆ ಚೀಟಿ ಹಿಡಿದು ಮಾತ್ರೆ ತರೋದಕ್ಕೆ ಹೊರಗಡೆ ಹೋಗ್ತಾ ಇರೋದನ್ನ ನೀವೇ ನೋಡಿ. ಅದೊಂದು ಕಾರ್ಗಳು ಮಾಡೋದು, ಇದೆಲ್ಲ ಅಂತಾರೆ ಬೇರೆ ಕಡೆ ಹೋಗಂತಾರೆ. ಇದು ಕಾಫ್ ಸಿರಪ್ಪು, ಇದು ಜ್ವರ ಕಾಫ್ ಸಿರಪ್ಪು, ಇದು ಇಲ್ಲ ಬೇರೆ ಕಡೆ ಹೋಗು, ಆಚೆ ಹೋಗು ಅಂತಾರೆ. ಇದು ಆಯಿಲ್ಮೆಂಟ್ ಇಲ್ಲ ಅಂತಾರೆ. ಅದರಲ್ಲಿ ಒಂದು ಅಂಗಡಿ ಇದೆ, ಮೆಡಿಕಲ್ ಅಂಗಡಿ, ಅಲ್ಲಿ ಹೋಗ್ತಾರೆ. ಒಂದೊಂದು ಇದೆ, ಒಂದೊಂದು ಸಿಗುತ್ತಾ ಇಲ್ಲ. ಇನ್ನು ಔಷಧಿ ಕೊರತೆ ಬಗ್ಗೆ ಔಷಧಿ ವಿತರಕರನ್ನ ಕೇಳಿದ್ರೆ ಕೆಲವೊಂದು ಸಮಸ್ಯೆ ಇದೆ, ಬದಲಿ ಮಾತ್ರೆಗಳನ್ನ ಕೊಡ್ತಾ ಇದ್ದೀವಿ, ಕಣ್ಣಿನ ಡ್ರಾಪ್, ಚರ್ಮ ರೋಗಕ್ಕೆ ಸಂಬಂಧಿಸಿದ ಕ್ರೀಮ್ ಕೊರತೆ ಇದೆ, ಇಂಡೆಂಟ್ ಹಾಕ್ತೀವಿ, ಮಾತ್ರೆಗಳು ಬರ್ತವೆ ಎಂದಿದ್ದಾರೆ. ನಮ್ಗೆ ಕಡಿಮೆ ಆಗ್ತಾ ಇರುತ್ತೆ, ಆದಷ್ಟು ಆಗ್ತಾ ಇರ್ತೀವಿ. ಮತ್ತು ಯಾವ್ದು ಎಕ್ಸ್ಟ್ರಾ ಬರೀತಾರೆ ಡಾಕ್ಟರ್ಸ್ಗಳು ನೋಡ್ಕೊಂಡು ಬರೀಬೇಕಷ್ಟೇ. ನಾವು ಅವೈಲಬಿಲಿಟಿ ಲಿಸ್ಟು ಪ್ರತಿ ತಿಂಗಳು ಡಾಕ್ಟರ್ಗಳಿಗೆ ಕಳಿಸ್ಕೊಡ್ತೀವಿ. ನಾವು ನಮ್ಮಲ್ಲಿ ಯಾವುದಿದೆ ಯಾವುದಿಲ್ಲ, ಅದೇ ಆಲ್ಟರ್ನೇಟ್ ಇರುತ್ತೆ. ಕೆಲವು ಪರ್ಟಿಕ್ಯುಲರ್ ಆಗಿ ಅದೇ ಅಂತ ಕೇಳಿದಾಗ ನಮ್ಮಲ್ಲಿ ಸಿಗಲ್ಲ. ಅಂದ್ರೆ ಅದೇ ಈಗ ಒಂದೆರಡು ನೀವು ತೋರಿಸಿರಲ್ಲ ಪ್ರಿಮ್ರೋಸ್ ಆಯಿಲ್ ಅಂತ, ಮತ್ತೆ ಯಾವುದೋ ಇನ್ನೊಂದು ಆಯಿಂಟ್ಮೆಂಟ್ ಬರ್ಕೊಟ್ರು. ಅದು ನಮಗೆ ತುಂಬ ಪೇಷಂಟ್ ಬರಲ್ಲ, ಸ್ಲಿಪ್ಸ್ ತುಂಬ ಬರಲ್ಲ, ಫಾಸ್ಟ್ ಮೂವಿಂಗ್ ಇರಲ್ಲ. ಆಲ್ಟರ್ನೇಟ್ಸ್ ಅದಕ್ಕೆ ನಾವು ಸೆಫಿಕ್ಸಿನ್ ಕೊಡ್ತಾ ಇದೀವಿ, ಸಿಪ್ಲಾಕ್ಸ್ಗೆ ಅದನ್ನು ಕೊಡ್ತಾ ಇದೀವಿ ಅಷ್ಟೇ. ಇನ್ನು ಯಾವ್ಯಾವ ಮಾತ್ರೆಗಳ ಕೊರತೆ ಇದೆ ಅಂತ ನೋಡ್ತಾ ಹೋಗೋದಾದ್ರೆ ಗ್ಯಾಸ್ಟ್ರಿಕ್ ಮಾತ್ರೆ, ಪ್ಯಾನ್ ಡಿ ಮತ್ತು ಕೆಮ್ಮಿನ ಔಷಧಿ, ಜ್ವರದ ಔಷಧಿ, ಬೇಸಿಕ್ ಸ್ಕಿನ್ ಕ್ರೀಮ್, ಸಿಪ್ಲಾಕ್ಸ್ ಮಾತ್ರೆ, ಇನ್ನು ಸಿಟ್ರಿಸಿನ್ ಮಾತ್ರೆ. ವಿಕ್ಟೋರಿಯಾದಲ್ಲಿರುವ ಮಾತ್ರೆಗಳನ್ನ ವೈದ್ಯರು ಕೊಡ್ತಿದ್ದಾರೆ. ಶಾರ್ಟೇಜ್ ಇರುವ ಔಷಧಿಗೆ ಇಂಡೆಂಟ್ ಹಾಕ್ತಿದ್ದಾರೆ. ಆರೋಗ್ಯ ಇಲಾಖೆ ಬೇಗನೆ ಎಚ್ಚೆತ್ಕೊಂಡು ಔಷಧಿ ಪೂರೈಕೆ ಮಾಡುತ್ತಾ ಅಂತ ಕಾದು ನೋಡಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.